ಒಬ್ಬ ಹಾಸ್ಯ ಕಲಾವಿದ ಯಾರೇ ಆಗ್ಲಿ ಹಾ. ಅವನ ಒಳ ಹೋಗ್ರೆ ಹ್ಮ್. ತಾಳ ಲಯ ಕಳ್ಕೊಂಡು ಪದನಿಸ ಆಗ್ತಾರೆ. ಹ್ಮ್. ನೋವು ಹೇಗಾಗತ್ತೆ ಅಂತ ಹೇಳಿದ್ರೆ, ನನ್ಗೊಂದು ನೋವು ಇದೆ. ಹ್ಮ್. ನಾನಿಲ್ಲಿ ಅಭಿನಯ ಮಾಡ್ತಾ ಇಲ್ಲ. ಹ್ಮ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹ್ಮ್. ನನ್ನ ತಾಯಿ ನನ್ನ ಬಗ್ಗೆ 1500ಕ್ಕೂ ಹೆಚ್ಚು ಪತ್ರಿಕೆಗಳಲ್ಲಿ ಇಂಟರ್ವ್ಯೂ, ವರದಿ ಎಲ್ಲ ಬಂದಿದೆ. ಹ್ಮ್. 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 ಕೆಲವು ಧಾರಾವಾಹಿಗಳಿಗೆ ಸಂಭಾಷಣೆ ಬರ್ದಿದ್ದೀನಿ. ಓಕೆ. ಮಾತಾಡೋ ಒಮ್ಮೆ ಮಾಡ್ತೀವಿ. ಬಾವಿ ಒಳಗಡೆ ಸೈಕಲ್ ಹೊಡಿತಿದ್ದೆ. ಹ್ಮ್. 6 ದಿನದಲ್ಲಿ 1000 ಮೈಲಿ ಸೈಕಲ್ ಹೊಡೆದೆ. ಹ್ಮ್. ಪ್ರಶಸ್ತಿ ಪುರಸ್ಕಾರಗಳು ಬಂತು. ಸಾವಿರಾರು ನೆನಪಿನ ಕಾಣಿಕೆಗಳಿದೆ. ಹ್ಮ್. ಡೈರೆಕ್ಟ್ರು ನನಗೆ ಮಗ್ಗಿ ಪುಸ್ತಕದಲ್ಲಿ ಒಂದು ಸನ್ನಿವೇಶ ಹೇಳ್ತಾರೆ. ಹ್ಮ್. ನನ್ನ ಮಗಳು ಸತ್ತೋಗಿರ್ತಾಳೆ. ನನ್ನ ಮೊಮ್ಮಗಳು ಪರೀಕ್ಷೆಯಲ್ಲಿ ಬರೆದು ಹಾ. ತಾತ ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಹ್ಮ್. ನನಗೆ ನಿಜವಾಗ್ಲೂ ಅಳು ಬರೋದು. ಯಾಕೆ ಈಗಲೂ ಅಳು ಬರ್ತಾ ಇದೆ ಅಂತ ಹೇಳಿದ್ರೆ, ಹ್ಮ್. ನಾನು 350 ಸಿನಿಮಾ ಮಾಡಿದೆ. ಹ್ಮ್. ಇದರಲ್ಲಿ ಅತ್ಯುತ್ತಮವಾದ ಪಾತ್ರ ಮಾಡಿದೆ. ಹ್ಮ್. ನನ್ನ ತಾಯಿ ಹ್ಮ್. ನಂದು ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ನೋಡ್ಬೇಕಾಗಿತ್ತು ಅಂತ ಒಂದು ಆಸೆ. ಹ್ಮ್. 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 ಆದ್ರೆ ಇದು ನೆನಪು ಮಾಡಿಕೊಂಡಾಗ ನನ್ನ ಮೊಮ್ಮಗಳು ಬರ್ದಿದ್ದಾಳೆ, ನನ್ನ ಮಗಳು ಸತ್ತೋದ್ನಲ್ಲ ಅಂತೇಳಿ. ಹ್ಮ್. ನಿಜವಾಗ್ಲೂ ಕಣ್ಣೀರು ಯಾಕೆ ಬರುತ್ತೆ ಅಂತ ನನ್ನ ತಾಯಿ ನೆನೆಸ್ಕೊಂಡಾಗ ನನಗೆ ಬರುತ್ತೆ.